ಅಂತೂ ಇಂತೂ ಅಡುಗೆ ಮನೆ ಕೆಲಸ ಶುರು ಆಯಿತು. ನಿಜವಾಗ್ಲೂ ನಾನು ಹಬ್ಬದಷ್ಟರಲ್ಲಿ ಕೆಲಸ ಮುಗಿಸ್ಕೊಡ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಶುರು ಆಗಿಬಿಟ್ಟಿದೆ. ಒಂದೊಂದು ಸಲ ಮನೆ ಹತ್ರನೇ ಇರೋ ಕಾರ್ಪೆಂಟ್ರ್ ಹತ್ರ ಮಾಡಿಸಿದ್ರೆ ನಮ್ಮ ಮುಂದೆನೇ ಮಾಡ್ತಿರ್ತಾರೆ ಅನಿಸುತ್ತೆ. ಒಂದೊಂದು ಸಲ ಫ್ಯಾಕ್ಟ್ರಿಗೆ ಕೊಟ್ಟರೆ ಇನ್ನೂ ಬರಲಿಲ್ಲಲ್ಲ, ಇವತ್ತು ಮೆಟೀರಿಯಲ್ ತೊಗೊಂಬರಲಿಲ್ವಲ್ಲ, ಬರ್ತಾರೋ ಬರಲ್ವೋ ಆ ಥರ ಟೆನ್ಷನ್ ಆಗುತ್ತೆ. ಇನ್ನಿದಾದಮೇಲೆ ದೇವ್ರ ಮನೆ ಕೆಲಸ. ದೇವ್ರ ಮನೆಗೆ ನಾನು ಇದೊಂದು ತೋರಿಸ್ತಾ ಇದ್ದೀನಿ ನೋಡಿ, ಪಂಚಧಾತು ಅಂತ ಹೇಳ್ತಾರೆ, ಅದು ಮತ್ತು ನವರತ್ನ. ಇದನ್ನು ನಾವು ಬಾಗಿಲಲ್ಲಿ ನೆಲ ನಿಲ್ಲಿಸ್ತೀವಲ್ಲ ಅಲ್ಲಿಗೆ ಹಾಕ್ಬೋದು. ಅದಾದಮೇಲೆ ದೇವ್ರ ಮನೇಲಿ ನೆಲ ನಿಲ್ಲಿಸ್ದಾಗಲೂ ಹಾಕ್ಬೋದು. ನಾನು ದೇವ್ರನ್ನ ಕೂರಿಸೋವಂಥ ಕಟ್ಟೆ ಇದೆಯಲ್ಲ ಅಲ್ಲಿಗೂ ಹಾಕ್ಬೋದು. ಹಂಗಾಗಿ ಇದನ್ನು ತೊಗೊಂಡು ಬಂದು ಅವರು ದೇವ್ರದ್ದು ಕಟ್ಟೆನ ಕಟ್ತಾಯಿದ್ರು, ದೇವ್ರ ಮನೆದು ತಾರಸಿ ಬಿಚ್ಚಿಬಿಟ್ಟು. ಹಂಗಾಗಿ ಅಲ್ಲಿಗೆ ಹಾಕಿದ್ದೆ. ತುಂಬಾ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನೀವುಗಳು ಅಷ್ಟೇ, ಯಾರು ಮನೆ ಕಟ್ತಾ ಇರ್ತೀರ ಅಥವಾ ಹಿಂಗೆ ಅಡುಗೆ ಮನೆ ಕೆಲಸ ಅಥವಾ ದೇವ್ರ ಮನೆ ಕೆಲಸ, ಏನಾದರೂ ದೇವ್ರ ಮನೆ ಕೆಲಸ ನಡೀತಿದ್ದಾಗ ಇದರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಇದನ್ನೆಲ್ಲ ಹಾಕಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.